ಯಾಕೋ ಇಷ್ಟು ಲೇಟು? ಲೇಟಾ? ಕರೆಕ್ಟ್ ಟೈಮ್ಗೆ ಬಂದಿದ್ದೀನಲ್ಲೇ. ಸಾರಿ, ನಾನೇ ಸ್ವಲ್ಪ ಬೇಗ ಬಂದೆ ಅನ್ಸುತ್ತೆ. ಓಕೆ ಓಕೆ, ಅದೇನೋ ಹೇಳ್ತೀನಿ ಇದೆಲ್ಲ ಹೇಳೋ. ಅಂಕಿತಾ, ನಿನಗೆ ಹೇಗೆ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಹತ್ರ ಯಾಕೋ ಸಂಕೋಚ, ಹೇಳು. ನನಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಆದ್ರೆ ನಿನ್ನಷ್ಟು ಸಲಿಗೆ ಇರೋ ಫ್ರೆಂಡ್ಸ್ ಯಾರಿಲ್ಲ. ನಿಜ ಹೇಳಬೇಕು ಅಂದ್ರೆ ಆ ದೇವ್ರೆ ನಿನ್ನ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ ಅನ್ಸುತ್ತೆ. ಆದ್ರೂ ನಿನ್ನ ಹತ್ರ ಈ ವಿಷಯ ಹೇಳೋದಕ್ಕೆ ಯಾಕೋ ಸ್ವಲ್ಪ ಮುಜುಗರ ಆಗ್ತಾ ಇದೆ. ನಿನ್ ಮನ್ಸಲ್ಲಿರೋದನ್ನ ಹೇಳೋದಕ್ಕೆ ಮುಜುಗರ ಯಾಕೋ? ಅದು ಅಂಕಿತಾ, ನಾನು ಶಾಲಿನಿನ ಲವ್ ಮಾಡ್ತಾ ಇದ್ದೀನಿ. ಇದುವರೆಗೂ ಯಾವ ಹುಡುಗಿನೂ ಕಣ್ಣೆತ್ತು ನೋಡಿಲ್ಲ, ಫ್ಲರ್ಟ್ ಮಾಡಿಲ್ಲ, ಅಪ್ರೋಚು ಮಾಡಿಲ್ಲ. ಅದು ನಿನಗೂ ಚೆನ್ನಾಗಿ ಗೊತ್ತು. ಆದ್ರೆ ಶಾಲಿನಿ ನೋಡಿದ ತಕ್ಷಣ ಅವಳು ನನ್ನ ಕಣ್ಣಲ್ಲಿ ಸ್ಕ್ಯಾನ್ ಆಗಿ, ಮನಸ್ಸಲ್ಲಿ ಪ್ರಿಂಟ್ ಆಗಿ, ಹಾರ್ಟಲ್ಲಿ ಡೌನ್ಲೋಡ್ ಆಗಿಬಿಟ್ಟಿದ್ದಾಳೆ. ಅವತ್ತಿನಿಂದ ಇವತ್ತಿನವರೆಗೂ ಅವಳು ನನ್ನ ಹಾರ್ಟಲ್ಲಿ 24/7 ನ್ಯೂಸ್ ಚಾನೆಲ್ ತರ ರಿಲೇ ಆಗ್ತಾನೆ ಇದ್ದಾಳೆ. ನಾನು ಲವ್ ಮಾಡಿದ್ರೆ ಅವಳನ್ನೇ ಲವ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲದಂಗೆ ನಾನು ಮನ್ಸು ಡಿಸೈಡ್ ಮಾಡಿಬಿಟ್ಟಿದ್ದೆ. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ಯಾ? ಅವಳಿಗೆ ಡೈರೆಕ್ಟ್ ಆಗಿ ಹೇಳ್ಬೋದಲ್ಲ ಅಂತ ನಿನಗೆ ಅನ್ಸ್ಬೋದು. ಆದ್ರೆ ಫೋನಲ್ಲೋ ಮೆಸೇಜಲ್ಲೋ ಇಲ್ಲ ನಾನು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿದ್ರು ಅವಳೆಲ್ಲಿ ನನ್ನ ಚೀಪಾಗಿ ತಿಳ್ಕೊಂಡು ನನ್ನ ರಿಜೆಕ್ಟ್ ಮಾಡ್ಬಿಡ್ತಾಳೇನೋ ಅಂತ ಭಯ ನನಗೆ. ನೀನ್ ಅವಳಿಗೂ ಬೆಸ್ಟ್ ಫ್ರೆಂಡು, ನನಗೂ ಬೆಸ್ಟ್ ಫ್ರೆಂಡ್. ಅದಕ್ಕೆ ನೀನೇ ಹೇಗಾದ್ರೂ ಅವಳನ್ನ ಕನ್ವಿನ್ಸ್ ಮಾಡಿ ನನ್ನ ಲವ್ ಮಾಡೋ ಹೋಗಿ ಮಾಡೆ. ನೀನ್ ಖಂಡಿತ ಹೆಲ್ಪ್ ಮಾಡ್ತೀಯ ಅಲ್ಲ? ಅಲ್ಲ ಕಣೋ, ಲವ್ ಪರ್ಸನಲ್. ನಾನ್ ಹೇಗ್ ಹೆಲ್ಪ್ ಮಾಡಕ್ಕಾಗತ್ತೆ? ನಿನ್ ಫೀಲಿಂಗ್ಸ್ ಏನು ಅಂತ ಡೈರೆಕ್ಟ್ ಆಗಿ ಹೇಳಕ್ ಮುಜುಗ್ರ ಆದ್ರೆ ಒಂದ್ ಲವ್ ಲೆಟರ್ ಬರ್ಕೊಡು. ಗುಡ್ ಐಡಿಯಾ. ನಾನ್ ಲೆಟರ್ ಬರೀತೀನಿ, ಆದ್ರೆ ನೀನ್ ಅವಳಿಗೆ ಕೊಡ್ಬೇಕು. ನಾನಾ ಲವ್ ಮಾಡೋದ್ ನೀನು, ಲೆಟರ್ ಕೊಡೋದ್ ನಾನಾ? ಪ್ಲೀಸ್ 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 ಪ್ಲೀಸ್, ನನ್ ಕ್ಲೋಸ್ ಫ್ರೆಂಡ್ ಅಲ್ಲ, ನನ್ ಚಿನ್ನ ಅಲ್ಲ, ಅಷ್ಟು ಮಾಡಕ್ಕಾಗಲ್ವಾ? ಸಾಕ್ ಸಾಕ್ ಸಾಕು, ಮಸ್ಕ ಹೊಡಿಬೇಡ. ಲೆಟರ್ ಬರ್ಕೊಡು, ತಗೊಂಡ್ ಹೋಗಿ ಕೊಡ್ತೀನಿ. ಅಬ್ಬಾ, ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್. ಇವತ್ತು ನೈಟೇ ಕೂತ್ಕೊಂಡು ನರಸಿಂಹಸ್ವಾಮಿ ಅವ್ರ ಪ್ರೇಮ ಕಾವ್ಯ ತರ ಸೂಪರ್ ಆಗಿ ಬರುತ್ತೆ ಅನ್ಕೊಡ್ತೀನಿ. ಓಕೆ, ಬಾಯ್. ಇವತ್ತಿಗೆ ನನ್ನ ಕೋಟ ಮುಗೀತು, ನಾಳೆ ನಿಂದು. ಇಲ್ಲ ಇಲ್ಲ ಇಲ್ಲ, ನನ್ ಟ್ರೀಟ್ ನೆನ್ನೆನೆ ಆಗೋಯ್ತು, ನಾಳೆ ಇವಂದು. ಇಲ್ಲ ಕಣೋ, ನಮ್ಮ ಅಪ್ಪಂಗೆ ನನ್ನ ಮೇಲೆ ತುಂಬಾ ದೊಡ್ಡ ಬಂದ್ಬಿಟ್ಟಿದೆ, ಅದಕ್ಕೆ ದುಡ್ಡು ಸಿಗ್ದಾರಂಗ್ ಮಾಡ್ಬಿಟ್ಟಿದ್ದಾರೆ. ನಾಳೆ ನೀನ್ ಅಡ್ಜಸ್ಟ್ ಮಾಡ್ಕೊಳೋ. ನಾವೆಲ್ಲ ಕದ್ಯಕ್ ಹೋಗಲ್ಲ ಅಮ್ಮ, ನೀವ್ ಕತ್ತಂಗ್ ಕೊಟ್ರೆ ನಾವ್ ತಿಂತೀವಿ ಅಷ್ಟೇ. ಓಸಿ ನನ್ ಮಗ್ನೆ, ನಿಮ್ಮಪ್ಪ ಆಫೀಸ್ ನಲ್ಲಿ CC ಕ್ಯಾಮ್ರಾ ಇಟ್ಟಿರ್ತಾರೆ ಅಂತ ಲಂಚ ತಗೊಳ್ದೆ, ಜಾಗಿಂಗ್ ಮಾಡ್ಬೇಕಾದ್ರೆ ಲಂಚ ತಗೊಂತಾರಲ್ಲ, ಅವಾಗ್ಲೇ 1-2 ನೋಟು ಸಿಂಕ್ ಮಾಡುತ್ತಾನೆ. ವೇಸ್ಟ್ ನನ್ ಮಗ. ಹೋಗ್ಲಿ ಬಿಡು, ನಾಳೆನು ನಾನೇ ಟ್ರೈ ಮಾಡ್ತೀನಿ. ಮೈ ಡಿಯರ್ ಶಾಲು, ಫಸ್ಟೇ ಬ್ಲ್ಯಾಕಾ? ಬ್ಲ್ಯಾಕ್ ಒಳ್ಳೇದಲ್ಲ. ಪ್ರೀತಿಯ ಗೆಳತಿಯೇ, ಈ ಪತ್ರವನ್ನು ಹೇಗೆ ಬರೆಯುವುದು ಎಂದು ನನಗೆ ತಿಳಿಯುತ್ತಿಲ್ಲ. ಅಯ್ಯೋ, ರೆಡ್ ಡೇಂಜರು.
ಲವ್ ಲೆಟರ್ನ ಯಾರಾದ್ರೂ ರೆಡ್ಡಲ್ಲಿ ಬರೀತಾರೋ ಗೂಬೆ ನನ್ನ ಮಗನೇ, ಅಷ್ಟು ಗೊತ್ತಾಗಲ್ಲ. ಸ್ವಲ್ಪ ಪೊಯೆಟಿಕ್ ಆಗಿ ಬರೆದ್ರೆ ಹೇಗಿರುತ್ತೆ? ಹಾ, ನನ್ನೆದೆಯ ಬಾಂಧಳದ ಚಿತ್ತಾರವೇ. ವಾಹ್, ಲೈನ್ ಸೂಪರ್ ಆಗಿದೆ. ಆದರೆ ಸ್ವಲ್ಪ ಓಲ್ಡ್ ಅನ್ನಿಸ್ತಾ ಇಲ್ಲ? ಅನ್ಸೋದೇನು ಓಲ್ಡೇ. ಒಂದು ಲವ್ ಲೆಟರ್ ಬರೆಯೋದು ಇಷ್ಟೊಂದು ಕಷ್ಟ ಅಂತ ಗೊತ್ತೇ ಇರಲಿಲ್ವಲ್ಲ ಮಗ. ಪರ್ಪಲ್, ಹುಡುಗಿರಿ ಫೇವ್ರೆಟ್ ಕಲರ್. ಮೈ ಡಿಯರ್ ಲವ್. ವಾವ್, ಚೆನ್ನಾಗಿದೆ. ನನ್ನ ಹೃದಯ ಸಾಮ್ರಾಜ್ಯದ ಹೊನ್ನ ಕಳಶವೇ, ನೀನು ಸಿಕ್ಕಿದ ಮೇಲೆ ನನಗೊಂದು ಹೊಸ ಜನ್ಮ ಸಿಕ್ಕಿರೋ ಥರ ಅನಿಸ್ತಾ ಇದೆ. ನೀನು ಸಿಗೋ ಮೊದಲು ಕಾಮನ ಬಿಲ್ಲಿನಲ್ಲಿ ಬರೀ 7 ಬಣ್ಣ ಕಾಣಿಸ್ತಿತ್ತು, ಆದರೆ ಈಗ 100 ಬಣ್ಣಗಳು ಕಾಣಿಸ್ತಾ ಇದೆ. ಐ ಲವ್ ಯು, ಪ್ಲೀಸ್ ಲವ್ ಮೀ. ಯೋರ್ಸ್ ಸಿನ್ಸಿಯರ್ ಲವರ್. ಭಗವಂತ, ನನ್ನ ಲವ್ ಸಕ್ಸಸ್ ಆಗಂಗೆ ಮಾಡಪ್ಪ. ನಮ್ಮ ಅತ್ತಿಗೆಗೆ ಇನ್ನೂ 4 ದಿವಸ ಎಕ್ಸ್ಟ್ರಾ ಉಪವಾಸ ಮಾಡಿಸ್ತೀನಿ. ಓಕೆ?